ಪ್ರಿಯಾಂಕ್ ಖರ್ಗೆ ದೆಹಲಿನಲ್ಲಿ ಹೋಗಿ ಮಾತಾಡ್ತಾ ಇದ್ದಾರೆ. RSSನ ಪದೇ ಪದೇ ಕೆಣಕ್ತಾ ಇದ್ದಾರೆ. RSS ನೋಂದಣಿ ಬಗ್ಗೆ ಪ್ರಿಯಾಂಕ್ ಸಾಲು ಸಾಲು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ನೋಂದಣಿ, ಆದಾಯ, ಟ್ಯಾಕ್ಸು, ಸೆಕ್ಯೂರಿಟಿ, ಹಿಂಗೆ ಇವೆಲ್ಲ ಪ್ರಶ್ನೆಗಳನ್ನು ಕೇಳ್ತಾನೆ ಉಡಾಫೆ ಉತ್ತರ ಕೊಡಬೇಡಿ ಅಂತ ಕೂಡ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಇದು ದೆಹಲಿನಲ್ಲಿ ಕೂತು ಪ್ರಿಯಾಂಕ್ ಖರ್ಗೆ ಆಡಿರುವಂಥ ಮಾತುಗಳು. ಹಲವಾರು ಪ್ರಶ್ನೆಗಳನ್ನು ಎತ್ತಿದ್ದಾರೆ ಅವರು. ಹಲವಾರು ಪ್ರಶ್ನೆಗಳನ್ನು. ಮೋಹನ್ ಭಾಗವತ್ ಅಮೆರಿಕಕ್ಕೆ ಹೋಗ್ತಾ ಇದ್ದಾರೆ, ಎಲ್ಲಿಂದ ಹಣ ಬರುತ್ತೆ ಅಂತ ಕೇಳಿದ್ದಾರೆ ಪ್ರಿಯಾಂಕ್. ಹಣ ಯಾರು ಕೊಡ್ತಾರೆ ಗೊತ್ತಾಗಬೇಕು ಅಂತಾರೆ ಪ್ರಿಯಾಂಕ್. ನೀವೆಲ್ಲ ರಾಹುಲ್ ಗಾಂಧಿ ಹೋದರೆ ಯಾಕೆ ಅಂತ ಕೇಳ್ತೀರಿ, ಮೋಹನ್ ಭಾಗವತ್ ಅವರು ಹೋದರೆ ಕೇಳಬಾರ್ದಾ ಅನ್ನುವಂಥದ್ದು ಪ್ರಿಯಾಂಕ್ ಖರ್ಗೆ ಅವರ ಪ್ರಶ್ನೆ. ಈಗ ಅಮೇರಿಕಾನಲ್ಲಿ RSS ಅವರು ಲಾಬಿ ಮಾಡಿದ್ದಾರೆ, ಗೊತ್ತಿರಬೇಕಲ್ಲ ತಮಗೆಲ್ಲ. ಸ್ಕ್ವೇರ್ ಪ್ಯಾಟರ್ನ್ ಬಿಗ್ಸ್ ಅಂದ್ಬಿಟ್ಟು ಒಂದು ಲಾ ಫರ್ಮನ್ನು ಇವ್ರು ಹೈರ್ ಮಾಡ್ತಾರೆ. ಏನಕ್ಕೆ? ಅಮೇರಿಕಾನಲ್ಲಿ RSS ಬಗ್ಗೆ ತಪ್ಪು ಕಲ್ಪನೆ ಇದೆ ಅಂದ್ಬಿಟ್ಟು ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಒಂದು ರಿಪೋರ್ಟ್ ತರುತ್ತೆ ಅಧಿಕೃತವಾಗಿ, ಈ ಸಂಸ್ಥೆ ಸರಿ ಇಲ್ಲ ಅಂತ. ಇವರಿಗೆ ಮತ್ತು ಈ ಕೆಲವು ಇಸ್ಲಾಮಿಕ್ ಸಂಸ್ಥೆಗಳೇನಿದೆ ಅವ್ರಿಗೆ ಹೋಲಿಕೆ ಮಾಡಿ ಒಂದು ವರದಿಯನ್ನು ಕೊಡ್ತಾರೆ ಅವರು. ಇಲ್ಲ ಹಾಗೆ ನಾವು ಇಲ್ಲ ಅಂದ್ಬಿಟ್ಟು ಇವರು ಒಂದು ಲಾಬಿ ಮಾಡಲಿಕ್ಕೆ ಅಂದ್ಬಿಟ್ಟು $330,000 ಒಂದು ಲೀಗಲ್ ಫರ್ಮಿಗೆ ಹೈರ್ ಮಾಡ್ತಾರೆ. ಸ್ಕ್ವೇರ್ ಪ್ಯಾಟರ್ನ್ ಬಿಗ್ಸ್ ಅಂತ. ಸುಮಾರು 3 ಕೋಟಿ ರೂಪಾಯಿ ಒಂದು ಲಾ ಫರ್ಮಿಗೆ ಕೊಡ್ತಾರೆ. ಎಲ್ಲಿಂದ ಬಂದು ಸ್ವಾಮಿ ದುಡ್ಡು? ಇವತ್ತು ಇವರೆಲ್ಲ ಹೋಗ್ತಾ ಇದ್ದಾರಲ್ಲ, ಇವರೇ ಅಮೆರಿಕಾಗೆ, ಮೋಹನ್ ಭಾಗವತ್ ಅವರು ಇರ್ಬೋದು, ದತ್ತಾತ್ರೇಯ ಹೊಸಬಾಳೆ ಅವರು ಇರ್ಬೋದು, ಹೋಗಿ RSS ಬಗ್ಗೆ ಪ್ರತಿಪಾದನೆ ಮಾಡ್ತಾ ಇದ್ದಾರಲ್ಲ. ವೈ ಈಸ್ ಇಟ್ ನೀಡೆಡ್? ಏನಕ್ಕೆ? ಹೇಗೆ ಹೋಗ್ತಾ ಇದ್ದಾರೆ ಗೊತ್ತಾಗಬಾರ್ದಾ? ನಾನು ಅಮೇರಿಕಾಗೆ ಹೋದರೆ, ರಾಹುಲ್ ಗಾಂಧಿ ಅವರು ಹೋದರೆ ನೀವೆಲ್ಲ ಕೇಳ್ತೀರಾ ಎಲ್ಲಿಂದ ಬಂತು ದುಡ್ಡು, ಹೇಗೆ ಬಂತು, ಅದು ಯಾರು ಕೊಡ್ತಾ ಇದ್ದಾರೆ, ಯಾರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ, ನಿಮ್ಗೆ ಯಾರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಸರ್ಕಾರ ತಿಳ್ಕೊಳೋದು ಬೇಡವಾ? ಒಬ್ಬ ಲೀಡರ್ ಆಫ್ ಆಪೋಸಿಷನ್ ಆಫ್ ಲೋಕಸಭಾ ಹೋದರೆ ನಿಮ್ಗೆ ತೊಂದರೆ, ಲೀಗಲಿ ಹೋದರೆ ತೊಂದರೆ. ಇವರೆಲ್ಲ ಹೆಂಗೆ ಹೋಗ್ತಾ ಇದ್ದಾರೆ? ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಗೊತ್ತಿದೆ, ನಾನು ಸರ್ಕಾರಕ್ಕೆ ಬಂಡವಾಳ ತರಲಿಕ್ಕೆ ಹೋದಾಗ ನನಗೆ ಪರ್ಮಿಷನ್ ಕೊಟ್ಟಿಲ್ಲ. ಇವ್ರು ಯಾವ ಅಡಿನಲ್ಲಿ ಹೋಗ್ತಾ ಇದ್ದಾರೆ, ಇವ್ರು ಯಾವ ಬಂಡವಾಳ ತರ್ತಾ ಇದ್ದಾರೆ, ಇವ್ರದ್ದೇನು ಚಟುವಟಿಕೆಗಳೇನು ಕೇಳಬಾರ್ದಂತೆ ನಾವು. ಸಣ್ಣ ಪುಟ್ಟ ವ್ಯಾಪಾರಿಗಳು ಕೂಡ ನೋಂದಣಿ ಮಾಡ್ತಾರೆ, ಆದರೆ ನೀವ್ಯಾಕೆ ನೋಂದಣಿ ಮಾಡಲ್ಲ ಅನ್ನುವಂಥ ಪ್ರಶ್ನೆ RSSನವ್ರಿಗೆ ಕೇಳಿರುವಂಥ ಪ್ರಶ್ನೆ ಇದು. ಪ್ರಿಯಾಂಕ್ ಖರ್ಗೆ ದೆಹಲಿನಲ್ಲಿ ಕೂತ್ಕೊಂಡು ಈ ನನ್ನ ಪತ್ರದಲ್ಲಿ ಎಲ್ಲಾದರೂ ಈ ಧರ್ಮದ ಹೆಸರೇನಾದರೂ ಇದೆಯಾ, ನಾನು ಧರ್ಮದ ಬಗ್ಗೆ ಕೇಳ್ತಾ ಇಲ್ಲ, ನಾನು ನಿಮ್ಮ ಸಂಘಟನೆಯ ಬಗ್ಗೆ ಕೇಳ್ತಾ ಇದ್ದೀನಿ, ನೋಂದಾವಣಿಯ ಬಗ್ಗೆ ಕೇಳ್ತಾ ಇದ್ದೀನಿ ಅಂತಾರೆ ಪ್ರಿಯಾಂಕ್. ಪ್ರತಿಯೊಂದು ಚರ್ಚ್ ಇರ್ಬೋದು, ಮಸೀದಿ ಇರ್ಬೋದು, ದೇವಸ್ಥಾನ ಇರ್ಬೋದು, ವ್ಯಕ್ತಿ ಇರ್ಬೋದು, ಕಾರ್ಮಿಕ ಇರ್ಬೋದು, ಸಣ್ಣ ಪುಟ್ಟ ಅಂಗಡಿ ಇರ್ಬೋದು, ಸಣ್ಣ ಪುಟ್ಟ ವ್ಯಾಪಾರಿಗಳಿರ್ಬೋದು, ಎಲ್ಲರೂ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕಾನೂನು ಪಾಲನೆ ಮಾಡ್ತಾರೆ. ಇವ್ರು ಮಾಡೋದಿಲ್ಲ ಅಂತ ಏನಾದರೂ ಕೇಳಿದ್ರೆ ನೀವು ಧರ್ಮದ ಹೆಸರು ತರ್ತೀರಾ? ಧರ್ಮಕ್ಕೆ ಇದಕ್ಕೇನ್ರಿ ಸಂಬಂಧ? ಎಲ್ಲ ನಾನು ಹೇಳಿದ್ದೀನ ನೀವು ಧರ್ಮ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ. ಎಲ್ಲಿ ತೋರಿಸ್ಬಿಡಿ. ಇಲ್ಲೆಲ್ಲಿ ಈ ನನ್ನ ಪತ್ರದಲ್ಲಿ ಹಿಂದೂ ಅಂತ ಎಲ್ಲಾದರೂ ಒಂದು ಶಬ್ದ ಬಂದಿದೆಯಾ, ಪದ ಬಂದಿದೆಯಾ, ಧರ್ಮ ಅಂತ ಬಂದಿದೆಯಾ? ಒಂದು ತೋರಿಸ್ಬಿಡಿ ನನಗೆ. ನಾನು ಕೇಳ್ತಾ ಇರೋದೇನಪ್ಪ, ಭಾಳ ಸಿಂಪಲ್ ಪ್ರಶ್ನೆಗಳಲ್ಲ, 7 ಪ್ರಶ್ನೆಗಳು ಕೇಳಿದ್ದೀನಿ. ಆಯ್ತು, ನಿಮ್ಗೆ 7ಕ್ಕೂ ಕೊಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಮೊದಲೇ 3-4 ನಾನು ಹೇಳಬೇಕಲ್ಲ. ನೀವು ಯಾವ ಕಾನೂನು ಅಡಿನಲ್ಲಿ ನೀವು ಅಸ್ತಿತ್ವದಲ್ಲಿದ್ದೀರಾ? ವಾಟ್ ಈಸ್ ಯುವರ್ ಲೀಗಲ್ ಸ್ಟೇಟಸ್? ನಿಮ್ಮ ಸಂಸ್ಥೆಯ ಸ್ಟ್ರಕ್ಚರ್ ಏನಿದೆ? ನಿಮ್ಮ ಮುಖ್ಯಸ್ಥರು ಯಾರು, ಆಫೀಸ್ ಬೇರರ್ಸ್ ಯಾರು, ಪ್ರತಿನಿಧಿಗಳು ಯಾರು? ಮತ್ತು ಇಷ್ಟು ದೊಡ್ಡ ಆಪ್ರೇಷನ್ ನಡೆಸ್ತಿರಲ್ಲ, ಸುಮಾರು 20 ಲಕ್ಷ ಜನ ಸೇರಿಸ್ತಾ ಇರ್ತಿರಲ್ಲ ನೀವು, ಇದಕ್ಕೆ ದೇಣಿಗೆ ಹೇಗೆ ಬರ್ತಾ ಇದೆ, ಯಾರು ಕೊಡ್ತಾ ಇದ್ದಾರೆ ಕೇಳಬೇಕಲ್ವಾ? ನಾನು ಇವತ್ತಲ್ಲ ನಾಳೆ ಉತ್ತರ ಕೊಡ್ತಾರೆ ಎನ್ನುವಂಥ ನಂಬಿಕೆ ಪ್ರಿಯಾಂಕ್ ಖರ್ಗೆ ಅವರದಂತೆ. ಅದೇ ಮಾತನ್ನು ಅವ್ರು ಹೇಳಿದ್ದಾರೆ. ನನ್ನ ಪ್ರಶ್ನೆ ಬಹಳ ಸರಳವಾಗಿದೆ, ಅವ್ರು ಉತ್ತರ ಕೊಡಲೇಬೇಕು. ಉತ್ತರ ಕೊಟ್ಟಿಲ್ಲ ಅಂತಂದ್ರೆ ನೋಡೋಣ ಅಂತಾರೆ ಪ್ರಿಯಾಂಕ್ ಖರ್ಗೆ. ಅದಕ್ಕೆ ಉತ್ತರ ಭಾಳ ಸರಳವಾದಂಥ ಪ್ರಶ್ನೆಗಳು ಕೇಳಿದ್ದೀನಿ.
ಅದಕ್ಕೆ ಉತ್ತರ ಇವತ್ತಿಲ್ಲ ನಾಳೆ ಕೊಡ್ತಾರಂತ ಭಾವಿಸ್ತಾ ಇದ್ದೀನಿ. ಕೊಟ್ಟಿಲ್ಲ ಅಂದರೆ ನೋಡೋಣ. ಏನಿದ್ರೂ ಕೂಡ ನಾವು ಕಾನೂನನ್ನು ಮೀರಿ, ಸಂವಿಧಾನವನ್ನು ಮೀರಿ ನಾವು ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಭಾಳ ಸರಳವಾದಂಥ ಪ್ರಶ್ನೆಗಳು ಕೇಳಿದ್ದೀನಿ. ಅದಕ್ಕೆ ಉತ್ತರ ಇವತ್ತಿಲ್ಲ ನಾಳೆ ಕೊಡ್ತಾರಂತ ಭಾವಿಸ್ತಾ ಇದ್ದೀನಿ. ಕೊಟ್ಟಿಲ್ಲ ಅಂದರೆ ನೋಡೋಣ. ಏನಿದ್ರೂ ಕೂಡ ನಾವು ಕಾನೂನನ್ನು ಮೀರಿ, ಸಂವಿಧಾನವನ್ನು ಮೀರಿ ನಾವು ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಿಮ್ಮ ಪ್ರಮಾಣ ಪತ್ರ ತೋರಿಸಿಯಪ್ಪ ಅಂದ ತಕ್ಷಣ ನಾವು ಯಾಕೆ ತೋರಿಸ್ಬೇಕು, ಇದು 100 ವರ್ಷದ ಹಿಂದಿನ ಸಂಸ್ಥೆ. ಹಾಗಂದರೆ ಕಾಂಗ್ರೆಸ್ ಪಾರ್ಟಿ 140 ವರ್ಷ ಆಗ್ತಾಯಿದೆ ಅಂದರೆ ನಾವು ಟ್ಯಾಕ್ಸ್ ಕಟ್ಟೋದು ಬೇಡವಾ? ನೀವು ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇವ್ರೇನು ಹೇಳ್ತಾ ಇದ್ದಾರೆ, ಇವರು ನಾವು 100 ವರ್ಷದಿಂದ ಇದ್ದೀವಿ ಅಂತ. ನೀವು ಧಾರ್ಮಿಕ ಸಂಸ್ಥೆ ಏನ್ರಿ? ಹೇಗೆ ನಿಮ್ಮ ಪ್ರಮಾಣ ಪತ್ರ ತೋರಿಸಿಯಪ್ಪ ಅಂದ ತಕ್ಷಣ ನಾವು ಯಾಕೆ ತೋರಿಸ್ಬೇಕು, ಇದು 100 ವರ್ಷದ ಹಿಂದಿನ ಸಂಸ್ಥೆ. ಹಾಗಂದರೆ ಕಾಂಗ್ರೆಸ್ ಪಾರ್ಟಿ 140 ವರ್ಷ ಆಗ್ತಾಯಿದೆ ಅಂದರೆ ನಾವು ಟ್ಯಾಕ್ಸ್ ಕಟ್ಟೋದು ಬೇಡವಾ? ನೀವು ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇವ್ರೇನು ಹೇಳ್ತಾ ಇದ್ದಾರೆ, ಇವರು ನಾವು 100 ವರ್ಷದಿಂದ ಇದ್ದೀವಿ ಅಂತ. ನೀವು ಧಾರ್ಮಿಕ ಸಂಸ್ಥೆ ಏನ್ರಿ? ಹೇಗೆ BJPಯವ್ರು ವಿರೋಧ ಮಾಡೇ ಮಾಡ್ತಾರಲ್ಲ, ಅವ್ರು ಆಳ್ಮಕ್ಳಲ್ವ? RSSದು ಆಳ್ಮಕ್ಳು ವಿರೋಧ ಮಾಡೇ ಮಾಡ್ತಾರೆ. ನಮ್ಮ ದೇಶದಲ್ಲಿ ಪಾರದರ್ಶಕತೆ ಕೇಳೋದು ತಪ್ಪ? ಸಂವಿಧಾನದ ಅಡಿನಲ್ಲಿ ತಾವೆಲ್ಲರೂ ಬರಬೇಕು ಅಂತ ಹೇಳೋದು ತಪ್ಪ? ನನ್ನ ಪತ್ರದಲ್ಲಿ ಅಂಥದ್ದು ಏನಿದೆ ಹೇಳಿ? ಏನು 7 ಪ್ರಶ್ನೆಗಳು ಕೇಳಿದ್ದೀವಿ, ಅದ್ರ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಸುಮ್ಮನೆ ನೀವು ಹೇಳಿದ್ರಲ್ಲ, ನಿಮ್ಮ ಆಳ್ಮಕ್ಳನ್ನ ಬಿಡಬೇಡಿ ಒದರಾಡೋಕ್ಕೆ ಮೈಕ್ ಮುಂದೆ. ನನ್ನ ಬಾಯಿ ಮುಚ್ಚಿಸ್ಬೇಕು ಅಂತ ಇದ್ದೀರಲ್ಲ, ಬಾಯಿ ಮುಚ್ಚಿ ಅಂತ BJPಯವ್ರು ಹೇಳ್ತಾ ಇದ್ದಾರಲ್ಲ, ದಾಖಲೆ ಕೊಟ್ಬಿಡಿ ಅಪ್ಪ, ಬಾಯಿ ಆಟೋಮ್ಯಾಟಿಕ್ಕಾಗಿ ಮುಚ್ಚಿ ಹೋಗ್ತದೆ. ನೀವು ದಾಖಲೆಗಳು ಕೊಡಲ್ಲ, ಸುಮ್ಮನೆ ಬಂದು ಉಡಾಫಿಯಾಗಿ ಮಾತಾಡಿದ್ರೆ ಅದೆಲ್ಲನೂ ನಾವು ಸ್ವೀಕಾರ ಮಾಡೋಕ್ಕಾಗ್ತದೇನ್ರಿ? ಬಿ ಪ್ರಾಕ್ಟಿಕಲ್, ಬಿ ಲೀಗಲ್, ಶೋ ಮಿ ದ ಡಾಕ್ಯುಮೆಂಟ್ಸ್. ಇಡೀ ರಾಷ್ಟ್ರದಲ್ಲಿ ಈ SIR ಬಂದಾಗ ಇವರೆಲ್ಲರೂ ಕುಡಿದು ಕುಪ್ಪಳಿಸ್ತಾ ಇದ್ರಲ್ಲ ನಿಮ್ಮ BJPಯವರು, ಕಾಗಜ್ ದಿಖಾಯೆ. ಈಗ ನಾವು ಕೇಳ್ತಾ ಇದ್ರೆ ಆಪ್ಗಾ ಕಾಗಜ್ ದಿಖಾಯೆ ಅಂದರೆ ಇವ್ರಿಗೆ ಪ್ರಾಬ್ಲಮ್ ಆಗಿದೆಯಾ? ನಾನು ಪತ್ರ ಬಿಡುಗಡೆ ಮಾಡಿರುವಂಥದ್ದು ಜೂನ್ 15ನೇ ತಾರೀಕು, ಆದರೆ ಮೋಹನ್ ಭಾಗವತ್ ವಿಡಿಯೋ ಜೂನ್ 13ನೇ ತಾರೀಕಿಂದು. ಇದು ಖರ್ಗೆ ಅವರ ಹೇಳಿಕೆ. ಸ್ವಯಂ ಸೇವಕರ ಹತ್ರ ಮಾತಾಡೋ ಬದಲು ಸರ್ಕಾರದ ಹತ್ರ ಬಂದು ಮಾತಾಡಿ ಅಂತಾರೆ ಪ್ರಿಯಾಂಕ್. And I don't need to respond. There are so many unregistered things going on. And we are not secretive, we are working on open ground. We are calling people and telling them about Sangha. This is politics. And all these gimmicks are being tried. Over 100 years, nobody told us that you must register. Our constitution, written constitution, is with the government. We have submitted it in 1950s. ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ದೆ, ಮೋಹನ್ ಭಾಗವತ್ ಅವರು ಪ್ರಿಯಾಂಕ್ ಖರ್ಗೆಗೆ ಉತ್ತರ ಕೊಟ್ಬಿಟ್ಟಿದ್ದಾರೆ ಅಂತ. ಅವರು ಅದು ಯಾವುದೋ ತಿಸೂರಿನಲ್ಲಿ ಹಿಂದಿನ ಏನು ನಾವು ಚಿತ್ತಾಪುರ್ನಲ್ಲಿ ಮಾರ್ಚ್ ಮಾಡಲಿಕ್ಕೆ ಬಿಟ್ಟಿರಲಿಲ್ಲ, ಆ ಸಂದರ್ಭದಲ್ಲಿ ಆಡಿದಂಥ ಮಾತುಗಳಿಗೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದು. ಅದು ಕೊಟ್ಟಿದ್ದು ಜೂನ್ 13. ನಾನು ಈ ಪತ್ರ ಬಿಡುಗಡೆ ಮಾಡಿದ್ದು ಜೂನ್ 15 ನಿನ್ನೆ. ಸೊ ಸುಮ್ಮನೆ ಇವ್ರದ್ದು ಒಂದು ಎಕೋಸಿಸ್ಟಮ್ ಇದೆ, ಅವ್ರು ಹೇಳಿದ್ದೇ ನಿಜ, ಅವ್ರು ಆಡಿದ್ದೇ ಮಾತು ಅಂತ. ಹೋಗಿ ನಿಮ್ಮ ಸ್ವಯಂ ಸೇವಕಗಳಿಗೆ ಏನ್ರಿ ಮಾತಾಡ್ತೀರಾ? ಬನ್ನಿ ನಮ್ಮ ಹತ್ರ ಮಾತಾಡಿ, ಸರ್ಕಾರ ಹತ್ರ ಮಾತಾಡಿ, ಹೇಳಿ ಯಾವ ಕಾನೂನು ಅಡಿನಲ್ಲಿ ನೀವು ಇದ್ದೀರಾ, ಯಾವ ಕಾನೂನು ಅಡಿನಲ್ಲಿ ನೀವು ಟ್ಯಾಕ್ಸ್ ಕಟ್ತಾ ಇಲ್ಲ, ಯಾವ ಕಾನೂನು ಅಡಿನಲ್ಲಿ ನಾವು ನಿಮಗೆ ಇಂಥ 20 ಲಕ್ಷ ಜನರಿಗೆ ನಿಮಗೆ ಪಥಸಂಚಲನ ಮಾಡಲಿಕ್ಕೆ ಬಿಡಬೇಕು, ಅಥವಾ ನಿಮ್ಮ ಆ್ಯಕ್ಟಿವಿಟಿ, ನಿಮ್ಮ ಏನು ಚಟುವಟಿಕೆಗಳಿದೆ ಅದಕ್ಕೆ ನಾವು ಯಾಕೆ ಅನುಮೋದನೆ ಕೊಡಬೇಕು ಹೇಳಿ, ನಾವು ಮಾಡೋಕ್ಕೆ ತಯಾರಿದ್ದೀವಿ. ನಾನು ಯಾವಾಗ ಹೇಳಿದ್ದೀನಿ ನಿಮ್ಗೆ ಮಾಡೋಕ್ಕೆ ಬಿಡೋದಿಲ್ಲ ಅಂತ? ಬೇರೆ ಸಂಸ್ಥೆಗಳಿಗೆ ಹೆಂಗೆ ಕಾನೂನು ಅನ್ವಯ ಆಗ್ತದೆ, ಅದೇ ನಿಮಗೂ ಅನ್ವಯ ಆಗಬೇಕಲ್ಲ. ಇದು ಪ್ರಿಯಾಂಕ್ ಖರ್ಗೆ ಅವರ ಮಾತು. ಪ್ರಿಯಾಂಕ್ ಖರ್ಗೆ 10 ಪ್ರಶ್ನೆಗಳನ್ನು ಕೇಳಿದ್ದಾರೆ ಸಂಘಕ್ಕೆ, ಅದು ದೆಹಲಿಯಲ್ಲಿ ಕೂತ್ಕೊಂಡು. ನಾವು ಧರ್ಮಕ್ಕೆ ನೋಂದಣಿ ಕೇಳ್ತಾ ಇಲ್ಲ, ಸಂಘಟನೆಗೆ ಕೇಳ್ತಾ ಇದ್ದೀವಿ. ಹೀಗಾಗಿ ನೋಂದಣಿ ಉತ್ತರ ಕೊಡಬೇಕು. ಜೊತೆಗೇನು ಅಂತಂದರೆ ಈ ಸಣ್ಣ ಪುಟ್ಟ ವ್ಯಾಪಾರಿಗಳೇ ನೋಂದಣಿ ಮಾಡ್ಕೋತಾರೆ, ನೀವ್ಯಾಕೆ ಮಾಡ್ಕೋತಾ ಇಲ್ಲ ಅನ್ನುವಂಥದ್ದು ಅವ್ರ ಪ್ರಶ್ನೆ. ರಾಹುಲ್ ಗಾಂಧಿ ಹೋದರೆ, ನೀವು ಏನಾದರೂ ವಿದೇಶಕ್ಕೆ ಹೋದರೆ ನೀವು ಲೆಕ್ಕ ಕೇಳ್ತೀರಿ ನೀವು. ಈಗ ನೆಕ್ಸ್ಟ್ ಮೋಹನ್ ಭಾಗವತ್ ಅವರು ಕೂಡ ಹೋಗ್ತಾರೆ. ಅವ್ರದ್ದು ಈ ಖರ್ಚು ವೆಚ್ಚಗಳನ್ನು ನೋಡಿಕೊಳ್ಳುವಂಥವ್ರು ಯಾರು? ನೀವು ಲೆಕ್ಕ ಕೊಡಬಾರ್ದಾ? ನಮ್ಮದು ಕೂಡ ಏನು ಅಂದರೆ 125 ವರ್ಷದ ಹಳೆಯ ಸಂಸ್ಥೆ, ಪಾರ್ಟಿ, ನಾವು ಟ್ಯಾಕ್ಸ್ ಕಟ್ತಿಲ್ವಾ? ನೀವು ಮಾತೆತ್ತಿದ್ರೆ 100 ವರ್ಷ ಅಂತೀರಿ, ನೀವು ಕಟ್ಟಬೇಕಲ್ವಾ ಅನ್ನುವಂಥದ್ದು ಇವರ ಪ್ರಶ್ನೆ.
ಬನ್ನಿ, ನಮ್ಮ ದೆಹಲಿ ಪ್ರತಿನಿಧಿ ಮಹೇಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ನಾವು ನೋಡ್ತಾ ಇದ್ದೀವಿ ಹಿಂದಿನಿಂದಲೂ ಕೂಡ RSS ವಿರುದ್ಧ ಕಂಡ ಕಾರ್ತಾನೆ ಇದ್ದಾರೆ ಪ್ರಿಯಾಂಕ್ ಖರ್ಗೆ. ಅದರ ಮುಂದುವರೆದ ಭಾಗ ಇದು. ದೆಹಲಿನಲ್ಲಿ ಕೂತ್ಕೊಂಡು ಮಾತಾಡಿದ್ದಾರೆ, ಸಾಲು ಸಾಲು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಏನಂತೀರಿ? ರಂಗನಾಥ್, ಖಂಡಿತ ನಿರಂತರವಾಗಿ ವಾಗ್ದಾಳಿ ನಡೆಸಿರುವಂಥ ಏನು ಪ್ರಿಯಾಂಕ್ ಖರ್ಗೆ ಅವರು ಈಗ ಮತ್ತೆ ಏನು ಇವತ್ತು ಪ್ರಶ್ನೆ ಕೂಡ ಕೇಳಿರುವಂಥದ್ದು. ಪ್ರಮುಖವಾಗಿ RSSನ ಏನು ಟಾರ್ಗೆಟ್ ಮಾಡಿ ಅಂದರೆ ಅವ್ರಿಗೆ ಈಗಾಗಲೇ ಏನು ಪತ್ರ ಕೂಡ ಬರೆದಿರುವಂಥದ್ದು. ಆ ಒಂದು ಪ್ರಶ್ನೆ ಕೂಡ ಇವತ್ತು ಏನು ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಪ್ರಶ್ನೆ ಕೇಳಿರುವಂಥದ್ದು. ಅಂದರೆ ನೀವು ದೇಶಾದ್ಯಂತ ಇರುವಂಥ ಏನು ಶಾಖೆಗಳೇನಿದ್ದಾವೆ, ಯಾವ ಆಧಾರದ ಮೇಲೆ ನೀವು ಈ ಒಂದು ಸಂಸ್ಥೆಗಳು ನಡೆಸ್ತಾ ಇದ್ದೀರಿ, ಮತ್ತು ನೋಂದಣಿ ಯಾಕಾಗಿಲ್ಲ ಅನ್ನುವಂಥದ್ದು ಪ್ರಮುಖವಾದಂಥ ಪ್ರಶ್ನೆ ಇರುವಂಥದ್ದು. ಪಥಸಂಚಲನದಲ್ಲಿ ಸರಿಸುಮಾರು 20 ಲಕ್ಷ ಅಧಿಕ ಒಂದು ಏನು ಪಥಸಂಚಲನ ಭಾಗಿಯಾಗ್ತಾರೆ. ಅವರು ಯಾವ ರೀತಿ ಅಂದರೆ ಕಾನೂನು ಅಡಿಯಲ್ಲಿ ಯಾಕೆ ಬರ್ತಾ ಇಲ್ಲ, ಮತ್ತು ಯಾಕೆ ನೀವು ಪರ್ಮಿಷನ್ ತೆಗೆದುಕೊಳ್ತಾ ಇಲ್ಲ ಅಂತ ಕೂಡ ಆರೋಪ ಮಾಡ್ತಾ ಇರುವಂಥದ್ದು. ಮತ್ತು ಇಲ್ಲಿ ಅಮೆರಿಕಕ್ಕೆ ಹೋದ್ರೂ ಕೂಡ ನಿಮಗೆ ಸಾಕಷ್ಟು ಅಲ್ಲಿ ಹೋರಾಟ ಕೂಡ ಮಾಡ್ತೀರಾ, ಮತ್ತು ಅಲ್ಲಿಗಾಗಲೇ ಪತ್ರ ಕೂಡ ಬರ್ದಿರ ಅಂತ ಕೂಡ ಈಗ ಆರೋಪ ಮಾಡ್ತಾ ಇರುವಂಥದ್ದು. ಹೀಗಾಗಿ ನೀವು ಯಾಕೆ ನೋಂದಣಿ ಮಾಡ್ಕೊಳ್ತಾ ಇಲ್ಲ ಮತ್ತು ಅಕೌಂಟೇಬಲ್ ಯಾಕೆ ಆಗ್ತಾ ಇಲ್ಲ ಅಂತ ಕೂಡ ಆರೋಪ ಮಾಡ್ತಾ ಇದ್ದಾರೆ. ಸದ್ಯ ಸಾಕಷ್ಟು ನಿರಂತರವಾಗಿ ಆರೋಪ ಮಾಡದಿರುವಂಥ ಪ್ರಿಯಾಂಕ್ ಖರ್ಗೆ ಅವರು ಈಗ ಸದ್ಯ ಅವರ ಒಂದು ಅಕೌಂಟಬಿಲಿಟಿಯನ್ನು ಕೇಳ್ತಾ ಇರುವಂಥದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.